ಹಾಯ್ ಹಲೋ ವೆಲ್ಕಮ್ ಟು ರನೀಶ್ ಸ್ಟಡಿ ಜಿ ಕೆ ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ನಾನಿವತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ಪ್ರಮುಖ 25 ಪ್ರಶ್ನೆಗಳನ್ನ ನಾನು ನಿಮ್ಮ ಮುಂದೆ ಡಿಸ್ಕಷನ್ ಮಾಡ್ತಾಯಿದ್ದೀನಿ. ಸೊ ಅದರಲ್ಲಿ ಮೊದಲನೇ ಪ್ರಶ್ನೆ ಬಂದು, ನರೇಶ್ ಚಂದ್ರ ಸಮಿತಿ ಇದಕ್ಕೆ ಸಂಬಂಧಿಸಿದೆ. ಆಪ್ಷನ್ ಎ ವಿಮಾನಯಾನ, ಆಪ್ಷನ್ ಬಿ ಬ್ಯಾಂಕಿಂಗ್, ಆಪ್ಷನ್ ಸಿ ರಸ್ತೆಗಳ ಅಭಿವೃದ್ಧಿ, ಆಪ್ಷನ್ ಡಿ ವಿಶೇಷ ಆರ್ಥಿಕ ವಲಯ. ಇದಕ್ಕೆ ಉತ್ತರ ಆಪ್ಷನ್ ಎ ವಿಮಾನಯಾನ ಅಭಿವೃದ್ಧಿ ನರೇಶ್ ಚಂದ್ರ ಸಮಿತಿಗೆ ಸಂಬಂಧಿಸಿದಂತಾಗಿದೆ. ಮುಂದಿನ ಪ್ರಶ್ನೆ, ಮೊದಲ ಗರೀಬ್ ರಥ ರೈಲು ಆರಂಭವಾದ ಮಾರ್ಗ ಯಾವುದು? ಆಪ್ಷನ್ ಎ ಅಮೃತ್ಸರ ಟು ದೆಹಲಿ, ಅಮೃತ್ಸರ ಟು ಪಾಟಿಯಾಲ, ದೆಹಲಿ ಟು ಪಾಟ್ನಾ, ಅಮೃತ್ಸರ ಟು ಸಹಸ್ರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಮೃತ್ಸರ ಟು ಸಹಸ್ರ. ಮುಂದಿನ ಪ್ರಶ್ನೆ, ರೈಲುಗಾಲಿ ಕಾರ್ಖಾನೆಯು ಎಲ್ಲಿದೆ? ಆಪ್ಷನ್ ಎ ಯಲಹಂಕ, ಆಪ್ಷನ್ ಬಿ ಹೈದರಾಬಾದ್, ಆಪ್ಷನ್ ಸಿ ಕಲ್ಕತ್ತಾ, ಆಪ್ಷನ್ ಡಿ ಕೊಚ್ಚಿನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಯಲಹಂಕ. ಮುಂದಿನ ಪ್ರಶ್ನೆ, ಸಹಕಾರಿ ರಂಗದಲ್ಲಿ ಸ್ಥಾಪಿತವಾಗಿರುವ ರಾಸಾಯನಿಕ ಗೊಬ್ಬರಗಳ ಕಾರ್ಖಾನೆ ಯಾವುದು? ಆಪ್ಷನ್ ಎ MCF, ಆಪ್ಷನ್ ಬಿ ಇಸ್ಕೋ, ಆಪ್ಷನ್ ಸಿ NFL, ಆಪ್ಷನ್ ಡಿ ಇವ್ಯಾವೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಇಸ್ಕೋ ಎಂಬುದು ಸಹಕಾರಿ ರಂಗದಲ್ಲಿ ಸ್ಥಾಪಿತವಾಗಿರುವಂತಹ ರಾಸಾಯನಿಕ ಗೊಬ್ಬರಗಳ ಕೇಂದ್ರ. ಮುಂದಿನ ಪ್ರಶ್ನೆ, ಜನವರಿ 1, 2020 ಭಾರತದಲ್ಲಿ ಒಟ್ಟು ಎಷ್ಟು ವಲಯಗಳಿವೆ? ಆಪ್ಷನ್ ಎ 9, ಆಪ್ಷನ್ ಬಿ 17, ಆಪ್ಷನ್ ಸಿ 13, ಆಪ್ಷನ್ ಡಿ 14. ಇದಕ್ಕೆ ಸರಿಯಾದ ಉತ್ತರ 17. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಜನಸಾಂದ್ರತೆಯನ್ನು ಹೇಗೆ ವ್ಯಾಖ್ಯಾನಿಸಲಾಗುತ್ತದೆ? ಆಪ್ಷನ್ ಎ ಜನಸಂಖ್ಯೆ ಅಥವಾ ಚದರ ಮೈಲಿ, ಜನಸಂಖ್ಯೆ ಅಥವಾ ಲಕ್ಷ ಚದರ ಮೈಲಿ, ಜನಸಂಖ್ಯೆ ಅಥವಾ ಚದರ ಕಿಮಿ, ಜನಸಂಖ್ಯೆ ಅಥವಾ ಚದರ ಕಿಮಿ. ಇದಕ್ಕೆ ಸರಿಯಾದ ಉತ್ತರ ಜನಸಂಖ್ಯೆ ಅಥವಾ ಚದರ ಕಿಮಿ. ಮುಂದಿನ ಪ್ರಶ್ನೆ, ದುರ್ಗಾಪುರ ಮತ್ತು ಬರ್ನಾಪುರ ಉಕ್ಕು ಕಾರ್ಖಾನೆಗಳು ಯಾವ ರಾಜ್ಯದಲ್ಲಿವೆ? ಆಪ್ಷನ್ ಎ ಪಶ್ಚಿಮ ಬಂಗಾಳ, ಆಪ್ಷನ್ ಬಿ ಬಿಹಾರ, ಆಪ್ಷನ್ ಸಿ ಒರಿಸ್ಸಾ, ಆಪ್ಷನ್ ಡಿ ಜಾರ್ಖಂಡ. ಇದಕ್ಕೆ ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ಯಾವ ಸ್ಥಳಗಳ ನಡುವೆ ಪ್ರಥಮವಾಗಿ ರೈಲು ಮಾರ್ಗ ಪ್ರಾರಂಭವಾಯಿತು? ಇದಕ್ಕೆ ಆಪ್ಷನ್ ಮುಂಬೈ ಟು ಕೋಲ್ಕತ್ತಾ, ಮುಂಬೈ ಟು ಚೆನ್ನೈ, ಮುಂಬೈ ಟು ಅಹಮದಾಬಾದ್, ಆಪ್ಷನ್ ಡಿ ಮುಂಬೈ ಟು ಥಾಣೆ. ಇದಕ್ಕೆ ಸರಿಯಾದ ಉತ್ತರ ಮುಂಬೈ ಟು ಥಾಣೆ ನಡುವೆ. ಮುಂದಿನ ಪ್ರಶ್ನೆ, ಅತಿ ಹೆಚ್ಚು ಜನಸಂಖ್ಯೆ ಬೆಳವಣಿಗೆ ದರದ ಪ್ರಮುಖ ಲಕ್ಷಣವೇನು? ಆಪ್ಷನ್ ಎ ಅಧಿಕ ಜನನ ಮತ್ತು ಕಡಿಮೆ ಮರಣ ದರ, ಅಧಿಕ ಜನನ ಮತ್ತು ಅಧಿಕ ಮರಣ ದರ, ಕಡಿಮೆ ಜನನ ಮತ್ತು ಕಡಿಮೆ ಮರಣ ದರ ಇವ್ಯಾವೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಅಧಿಕ ಜನನ ಮತ್ತು ಅಧಿಕ ಮರಣ ದರ. ಮುಂದಿನ ಪ್ರಶ್ನೆ, ಬ್ರಾಡ್ ಗೇಜ್ ಮಾರ್ಗದ 2 ಹಳಿಗಳ ನಡುವಿನ ಅಂತರವೆಷ್ಟು? ಆಪ್ಷನ್ ಎ 0.762 ಮಿ, 1.0, 1.4 ಮಿ, 1.67 ಮೀಟರ್. ಇದಕ್ಕೆ ಸರಿಯಾದ ಉತ್ತರ 1.67 ಮೀಟರ್. ಮುಂದಿನ ಪ್ರಶ್ನೆ, ಈ ಕೆಳಗಿಳುವಲ್ಲಿ ಯಾವುದನ್ನು ಸೇವಾ ವಲಯ ಭಾಗ ಎಂದು ಕರೆಯಬಹುದು? ಆಪ್ಷನ್ ಎ ಕೃಷಿ, ಆಪ್ಷನ್ ಬಿ ಬ್ಯಾಂಕಿಂಗ್, ಆಪ್ಷನ್ ಸಿ ಕಲ್ಲಿದ್ದಲು ಗಣಿ, ಆಪ್ಷನ್ ಸಿ ಹತ್ತಿ ಗಿರಣಿಗಳು. ಇದಕ್ಕೆ ಸರಿಯಾದ ಉತ್ತರ ಬ್ಯಾಂಕಿಂಗ್ ಎಂಬುದು ಸೇವಾ ವಲಯವಾಗಿದೆ. ಮುಂದಿನ ಪ್ರಶ್ನೆ, ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ಫಾರ್ ಸ್ಟ್ಯಾಂಡರ್ಡೈಸೇಷನ್ ನ ಮುಖ್ಯ ಕಚೇರಿ ಎಲ್ಲಿದೆ? ಆಪ್ಷನ್ ಎ ಸಿಡ್ನಿ, ಆಪ್ಷನ್ ಬಿ ಜಿನೇವಾ, ಆಪ್ಷನ್ ಸಿ ವಿಯೆನ್ನಾ, ಆಪ್ಷನ್ ಡಿ ಬರ್ನಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಜಿನೇವಾದಲ್ಲಿ ISನ ಮುಖ್ಯ ಕಚೇರಿ ಇದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವುದು ಭಾರತದ ದಕ್ಷಿಣದ ತುತ್ತ ತುದಿಯ ಪ್ರಮುಖ ದೊಡ್ಡ ಬಂದರಾಗಿದೆ? ಆಪ್ಷನ್ ಎ ಕೊಚ್ಚಿನ್, ಆಪ್ಷನ್ ಬಿ ಮಂಗಳೂರು, ಆಪ್ಷನ್ ಸಿ ಎನ್ನೋರ್, ಆಪ್ಷನ್ ಡಿ ಟ್ಯುಟಿಕೋರಿನ್. ಇದಕ್ಕೆ ಸರಿಯಾದ ಉತ್ತರ ಟ್ಯುಟಿಕೋರಿನ್ ಎಂಬುದು ದಕ್ಷಿಣ ಭಾರತದ ಪ್ರಮುಖ ದೊಡ್ಡ ಬಂದರಾಗಿದೆ. ಮುಂದಿನ ಪ್ರಶ್ನೆ,
ನವದೆಹಲಿಯಲ್ಲಿರುವ ರೈಲ್ವೆ ವಲಯ ಯಾವುದು? ಆಪ್ಷನ್ ಎ ಕೇಂದ್ರ ವಲಯ, ಆಪ್ಷನ್ ಬಿ ಈಶಾನ್ಯ ವಲಯ, ಆಪ್ಷನ್ ಸಿ ಪೂರ್ವ ವಲಯ, ಆಪ್ಷನ್ ಡಿ ಉತ್ತರ ವಲಯ. ಇದಕ್ಕೆ ಸರಿಯಾದ ಉತ್ತರ ಉತ್ತರ ವಲಯ ಎಂಬುದು ನವದೆಹಲಿಯಲ್ಲಿರುವ ರೈಲ್ವೆ ವಲಯ ಆಗಿದೆ. ಮುಂದಿನ ಪ್ರಶ್ನೆ, ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಕಾರ್ಯಕ್ರಮವು ಈ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ನೀರಾವರಿ, ಆಪ್ಷನ್ ಬಿ ಹೈನುಗಾರಿಕೆ, ಆಪ್ಷನ್ ಸಿ ಮೀನುಗಾರಿಕೆ, ಆಪ್ಷನ್ ಡಿ ಬೆಳೆ ಸಂರಕ್ಷಣೆ. ಇದಕ್ಕೆ ಸರಿಯಾದ ಉತ್ತರ ನೀರಾವರಿ ಎಂಬುದು ಈ ಕ್ಷೇತ್ರಕ್ಕೆ ಸಂಬಂಧಿಸಿದೆ. ಮುಂದಿನ ಪ್ರಶ್ನೆ, 12ನೇ ಪಂಚವಾರ್ಷಿಕ ಯೋಜನೆ 2017ರಿಂದ 19 ಯಾವುದರ ಮೇಲೆ ಕೇಂದ್ರೀಕರಿಸಿದೆ? ಆಪ್ಷನ್ ಎ ಉದ್ಯೋಗ ಸೃಷ್ಟಿ, ಆಪ್ಷನ್ ಬಿ ಕೃಷಿಯಲ್ಲಿ 4% ಮತ್ತು 10% ಉತ್ಪಾದನೆಯ ಬೆಳವಣಿಗೆ ದರವನ್ನು ಸಾಧಿಸುವುದು, ಆಪ್ಷನ್ ಬಿ ದೇಶದಲ್ಲಿ ಉತ್ತಮ ನೀರಾವರಿ. ಇದಕ್ಕೆ ಸರಿಯಾದ ಉತ್ತರ ಕೃಷಿಯಲ್ಲಿ ಬೆಳವಣಿಗೆ ದರವನ್ನು ಸಾಧಿಸುವುದು. ಮುಂದಿನ ಪ್ರಶ್ನೆ, ಬಿಳಿ ಕ್ರಾಂತಿಯು ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಮೀನುಗಾರಿಕೆ, ಆಪ್ಷನ್ ಬಿ ಸಸ್ಯ ಸಂರಕ್ಷಣೆ, ಆಪ್ಷನ್ ಸಿ ಹೈನುಗಾರಿಕೆ, ಆಪ್ಷನ್ ಡಿ ನೀರಾವರಿಕೆ. ಇದಕ್ಕೆ ಸರಿಯಾದ ಉತ್ತರ ಹೈನುಗಾರಿಕೆ ಎಂಬುದು ಸಂಬಂಧಿಸಿದೆ. ಮುಂದಿನ ಪ್ರಶ್ನೆ, ಭಾರತದಲ್ಲಿ ವಾಯು ಸಾರಿಗೆಯು ರಾಷ್ಟ್ರೀಕರಣಗೊಂಡಿದ್ದು ಯಾವಾಗ? ಆಪ್ಷನ್ ಎ 1953, ಆಪ್ಷನ್ ಬಿ 1957, ಆಪ್ಷನ್ ಸಿ 1962, ಆಪ್ಷನ್ ಡಿ 1965. ಇದಕ್ಕೆ ಸರಿಯಾದ ಉತ್ತರ 1953ರಲ್ಲಿ ರಾಷ್ಟ್ರೀಕರಣಗೊಂಡಿತು. ಮುಂದಿನ ಪ್ರಶ್ನೆ, ಮುಂಬೈನಲ್ಲಿ ಭಾರತೀಯ ರೈಲ್ವೆಯ ಎಷ್ಟು ವಲಯಗಳಿವೆ? ಆಪ್ಷನ್ ಎ 1, ಆಪ್ಷನ್ ಬಿ 2, ಆಪ್ಷನ್ ಸಿ 5, ಆಪ್ಷನ್ ಸಿ 4. ಇದಕ್ಕೆ ಸರಿಯಾದ ಉತ್ತರ ಮುಂಬೈನಲ್ಲಿ ಭಾರತೀಯ ರೈಲ್ವೆಯು 2 ವಲಯಗಳನ್ನು ಹೊಂದಿದೆ ಎಂಬುದು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ನಿಲ್ದಾಣ ಎಲ್ಲಿದೆ? ಆಪ್ಷನ್ ಎ ನವದೆಹಲಿ, ಆಪ್ಷನ್ ಬಿ ಕೋಲ್ಕತ್ತಾ, ಆಪ್ಷನ್ ಸಿ ಅಮೃತಸರ, ಆಪ್ಷನ್ ಡಿ ಪಣಜಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮುಂಬೈ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ನಿಲ್ದಾಣ ಕೋಲ್ಕತ್ತಾ ನಗರದಲ್ಲಿದೆ. ಮುಂದಿನ ಪ್ರಶ್ನೆ, ಕಥಕಳಿ ಯಾವ ರಾಜ್ಯದ ನೃತ್ಯ ಪ್ರಕಾರವಾಗಿದೆ? ಇದಕ್ಕೆ ಆಪ್ಷನ್ಸ್ ಕರ್ನಾಟಕ, ಆಪ್ಷನ್ ಬಿ ಆಂಧ್ರ ಪ್ರದೇಶ, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ಕೇರಳ. ಇದಕ್ಕೆ ಸರಿಯಾದ ಉತ್ತರ ಕಥಕಳಿ ನೃತ್ಯ ಪ್ರಕಾರವು ಕೇರಳ ರಾಜ್ಯದ ನೃತ್ಯ ಪ್ರಕಾರವಾಗಿದೆ ಎಂಬುದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಬಿರ್ಜು ಮಹಾರಾಜ್ ಡ್ಯಾಶ್ ಹೆಸರು ಮಾಡಿದಂಥವರು? ಆಪ್ಷನ್ ಎ ಕಥಕ್, ಆಪ್ಷನ್ ಬಿ ಕಥಕಳಿ, ಆಪ್ಷನ್ ಸಿ ಭರತನಾಟ್ಯ, ಆಪ್ಷನ್ ಡಿ ಕುಚಿಪುಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕಥಕ್ ಎಂಬುದು ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಕುಚಿಪುಡಿ ನೃತ್ಯವು ಈ ರಾಜ್ಯದಾಗಿರುತ್ತದೆ? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಆಂಧ್ರ ಪ್ರದೇಶ, ಆಪ್ಷನ್ ಡಿ ಹರಿಯಾಣ. ಇದಕ್ಕೆ ಸರಿಯಾದ ಉತ್ತರ ಆಂಧ್ರ ಪ್ರದೇಶದ ನೃತ್ಯವು ಕುಚಿಪುಡಿ ನೃತ್ಯವಾಗಿರುತ್ತದೆ. ಮುಂದಿನ ಪ್ರಶ್ನೆ, ಒಡಿಸ್ಸಿ ಇದು ಡ್ಯಾಶ್ನ ಜೀವನದ ಘಟನೆಗಳನ್ನು ಕಥಾವಸ್ತುವಾಗಿದೆ? ಆಪ್ಷನ್ ಎ ರಾಮನ, ಆಪ್ಷನ್ ಬಿ ಭೀಮನ, ಆಪ್ಷನ್ ಸಿ ಕೃಷ್ಣನ, ಆಪ್ಷನ್ ಡಿ ಬಲರಾಮನ. ಇದಕ್ಕೆ ಸರಿಯಾದ ಉತ್ತರ ಒಡಿಸ್ಸಿ ಎಂಬುದು ಕೃಷ್ಣನ ಜೀವನದ ಘಟನೆಗಳನ್ನು ಸಾರುವಂತಹ ಕಥಾವಸ್ತುವಾಗಿದೆ ಎಂಬುದು ಸರಿಯಾದ ಉತ್ತರ. ನ್ಯಾಷನಲ್ ಆಫ್ ನ್ಯಾಚುರಲ್ ಹಿಸ್ಟರಿ ಇದು ಎಲ್ಲಿದೆ? ಕೋಲ್ಕತ್ತಾ, ಭೋಪಾಲ್, ದೆಹಲಿ, ಲಕ್ನೋ. ಇದಕ್ಕೆ ಸರಿಯಾದ ಉತ್ತರ ನ್ಯಾಷನಲ್ ಮ್ಯೂಸಿಯಂ ಆಫ್ ನ್ಯಾಚುರಲ್ ಹಿಸ್ಟರಿ ಗ್ರಂಥಾಲಯವು ದೆಹಲಿಯಲ್ಲಿದೆ. ಮುಂದಿನ ಪ್ರಶ್ನೆ,